ಭಾರತ ಪಾಕ್ ನಡುವೆ ಹೆಚ್ಚುತ್ತಾ ಇದೆ ಉದ್ವಿಗ್ನ ಸ್ಥಿತಿ. ಭಾರತದ ಗಡಿ ಗ್ರಾಮಗಳಲ್ಲಿ 30 ನಿಮಿಷ ವಿದ್ಯುತ್ ಬಂದ್. ಕಳೆದ ರಾತ್ರಿ 9 ಗಂಟೆಯಿಂದ 9:30ರವರೆಗೆ ಪವರ್ ಕಟ್ ಮಾಡಲಾಗಿದೆ. ಪಂಜಾಬ್ನ ಫಿರೋಜ್ಪುರ ಕಟ್ಮೋಂಟ್ನಲ್ಲಿ ರಿಹರ್ಸಲ್ ಮಾಡಲಾಗ್ತಾ ಇದೆ. ಪಂಜಾಬ್ ವಿದ್ಯುತ್ ಇಲಾಖೆಯಿಂದ ಬ್ಲಾಕ್ಔಟ್ ರಿಹರ್ಸಲ್ನ ಮಾಡ್ತಾ ಇರೋದು. ಕಂಟೋನ್ಮೆಂಟ್ ಪ್ರದೇಶ ಮತ್ತು ಗಡಿ ಗ್ರಾಮಗಳ ತಾಲೀಮು ಜನರೇಟರ್ ಯುಪಿಎಸ್ ಮೂಲಕವೂ ಕೂಡ ವಿದ್ಯುತ್ ಬೆಳಗಿಸುವಂತಿಲ್ಲ. ಪಂಜಾಬ್ನ ವಿದ್ಯುತ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿದೆ. ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದ ಹಾಗೇನೆ ಭಾರತದ ಗಡಿ ಗ್ರಾಮಗಳಲ್ಲಿ 30 ನಿಮಿಷ ವಿದ್ಯುತ್ ಬಂದ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ನೀಡ್ತಾ ಇರೋದು. ಅದು ರಾತ್ರಿ 9 ಗಂಟೆಯಿಂದ 9:30ರವರೆಗೂ ಈ ಒಂದು ಅಭ್ಯಾಸವನ್ನ ಮಾಡಲಾಗ್ತಾ ಇದೆ. ಕಳೆದ ರಾತ್ರಿ ಭಾರತೀಯ ಸೇನೆಯಿಂದ ಗಡಿ ಭಾಗದಲ್ಲಿ ಮಿಲಿಟರಿ ಡ್ರಿಲ್ ಕೈಗೊಳ್ಳಲಾಗಿದೆ. ಪಂಜಾಬ್ನ ಫಿರೋಜ್ಪುರ ಗಡಿ ಭಾಗದಲ್ಲಿ 9 ರಿಂದ 9:30ರ ಸಮಯದಲ್ಲಿ ಭಾರತೀಯ ಸೈನಿಕರು ಡ್ರಿಲ್ ನಡೆಸಿದ್ದಾರೆ. ಗಡಿಭಾಗದಲ್ಲಿರುವಂತಹ ಜನರು ಯಾವುದೇ ಕಾರಣಕ್ಕೂ ಲೈಟ್ ಉರಿಸದಂತೆ ಸೈನಿಕರು ಮನವಿ ಮಾಡಿದ್ದಾರೆ. ಲೌಡ್ ಸ್ಪೀಕರ್ ಮುಖಾಂತರವಾಗಿ ಗ್ರಾಮಗಳಿಗೆ ತೆರಳುವಂತೆ ಘೋಷಣೆ ಮಾಡಿದ್ದಾರೆ. ಗಡಿಭಾಗದ ಜನರಿಗೆ ಮನೆಗಳ ಲೈಟ್ ಉರಿಸದಂತೆ ಸೇನೆ ಮನವಿ ಮಾಡಿರುವುದು ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ತಯಾರು ನಡೆಸಿರುವ ಮುನ್ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ. छावनी में पूर्ण ब्लैक आउट रहेगा और बिजली की सप्लाई 30 मिनट के लिए बंद कर देगी। इस समय हुनर बजेगा निवासियों के निर्वहन जी में अपने घरों की बिजली जनरेटर सेट बंद रखी और इन्वर्टर की सप्लाई भी बंद कर लें। आपका सहयोग की अभ्यास 9:30 बजे तक एक अभ्यास किया जाएगा। इस दौरान छावनी में पूर्ण ब्लैक आउट रहेगा और बिजली की सप्लाई 30 मिनट के लिए बंद कर देगी।